ಪಂಚಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾಡ ಜನತೆಗೆ. ನೋಡ್ರಿ ಇವತ್ತ ನಾನು ಏನು ಮಾಡತ್ತೀನಿ ಅಂದ್ರೆ ಇವತ್ತು ಫಸ್ಟ್ನೇ ಗುರುವಾರ ಅಲ್ರಿ, ನಾನು ಗುಡ್ಡಾಪುರ ದಾನಮ್ಮ ದೇವಿ ಪೂಜೆ ಮಾಡ್ತೀನಿ. ಹಾಗಾಗಿ ನಾನು ಏನು ರೆಸಿಪಿ ಏನು ಶೇರ್ ಮಾಡ್ಕೊಳ್ಳಲ್ಲ. ಪೂಜೆ ಹೇಗೆ ಮಾಡ್ತೀನಿ ಹೇಗಿಲ್ಲ ನೀವು ನೋಡ್ಕೊಂಬನ್ನಿ. ಈಗ ನೋಡ್ರಿ ಮುಂಜಾನೆ 10 ಗಂಟೆ ಆಗ್ಯದ. ಇವಾಗ ನೋಡ್ರಿ ಬೆಳಗಿಟ್ಟಿನಿ. ಈಗ ಏನಂದ್ರೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ನೋಡ್ರಿ ನಾಗಪ್ಪಗೆ ಹಾಲು ಇರಿಲಕ್ಕ ಕಡ್ಲಿಕಾಯಿ ನೆನೆ ಇಟ್ಟಿನಿ. ಈ ಸದ್ದ ನೆವಣಿ ನೆನೆ ಇಟ್ಟಿನಿ ಸಂಜಿಕಿ ಪೂಜಕ. ಈಗ ನೋಡ್ರಿ ಸಾಂಬಾರಿಗೆ ಹುಣಸೆಹಣ್ಣು ನೆನೆ ಹಾಕಿನಿ, ಅಕ್ಕಿ ನೆನೆ ಇಟ್ಟಿನಿ, ಕಡ್ಲಿಬೇಳೆ ನೆನೆ ಇಟ್ಟಿನಿ. ಕಡ್ಲಿಬೇಳೆ ಚಟ್ನಿಗೆ ಬದ್ನಿಕಾಯಿ ತಗೊಂಡಿನಿ. ಈ ಬೆಲ್ಲ ಹಿಟ್ಟು ಎಲ್ಲ ನಾದಿಡ್ಬೇಕ್ರಿ. ಈಗ ನಾನು 10 ಗಂಟೆ ಆಗ್ಯದ ನೋಡ್ರಿ. ಇವಾಗ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 12 ಅನ್ನೋದ್ರಾಗ ಅಡುಗೆ ಮಾಡಿ ಪೂಜೆ ಮಾಡ್ಬೇಕ್ರಿ. ದಾನಮ್ಮ ದೇವಿ ಪೂಜೆ ಅಲ್ರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಗುಡ್ಡಾಪುರ ವರದಾನೇಶ್ವರಿ ಎಲ್ಲರಿಗೂ ವರ ಕೊಡಲಿ ಅಂತ ನಾನು ಎಲ್ಲ ದೇವರಲ್ಲಿ ಕೇಳ್ಕೊತೀನಿ ನೋಡ್ರಿ. ನಮ್ಮ ಸಣ್ಣ ಪುಟ್ಟ ಯೂಟ್ಯೂಬರ್ ಎಲ್ಲ ಯೂಟ್ಯೂಬರಿಗೂ ಒಳ್ಳೇದು ಮಾಡಲಿ ನಾಡ ಜನತೆಗಂತ ನಾಗರ ಪಂಚಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಫ್ರೆಂಡ್ಸ್. ಈಗ ನಾನು ಪೂಜೆ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ರೀ. ಪೂಜೆ ಆಯ್ತು ನೋಡ್ರಿ. ಇವಾಗ ತೆಂಗು ಹಿಂಗೆಲ್ಲ ಹೊಡೆದಿನಿ. ಇಲ್ಲೇನಿನ ಆರತಿ ಬೆಳಗೋದು ಆಯ್ತು ನೋಡ್ರಿ. ಆರತಿ ಬೆಳಗನು ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ನೋಡ್ರಿ ಈ ರೀತಿ ಪೂಜೆ ಮಾಡಿ ನೋಡ್ರಿ. ಪೂಜೆ ಆಯ್ತು ನೋಡ್ರಿ ಫ್ರೆಂಡ್ಸ್. ನೋಡಿ ಪೂಜೆ ಹೆಂಗ ಅನಿಸುತ್ತೆ ಹೇಳಿ. ನೋಡ್ರಿ ಕಪ್ಪು ಮಾಡಿ ನೋಡ್ರಿ. ಕಪ್ಪು ಹಚ್ತೀನಿ ಇವಾಗ. ಕಪ್ಪು ಹಚ್ಚಿದೇರಿ. ಇವಾಗ ಎಲ್ಲ ಪೂಜೆ ಆಯ್ತು. ಇವಾಗ ಈ ಲಾಸ್ಟ್ ಮಂಗಳಾರತಿ ಮಾಡಿ ಜಗ್ಗಿ ವರ್ಷ ಹಾಕಿದ್ದೀನಿ.
ಒಳ್ಳೇದಾಯ್ತಂತ ಇಷ್ಟು ರೀತಿ ಮಾಡಿ ನೋಡ್ರಿ ನನ್ನ ಪೂಜೆ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಕಮೆಂಟ್ನಲ್ಲಿ ಹೇಳ್ರಿ ನನಗೆ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ, ಯಾವ ಪೂಜೆ ಮಾಡ್ತೀರಿ, ಎಷ್ಟು ಚಂದ ಆಗ್ಯದಂತ ನೋಡಿ ಹೇಳ್ರಿ. ಲೈಕ್ ಆಗ್ಯದೇನು ಹೇಳ್ರಿ. ಪೂಜಾ ಗುಡ್ಡಾಪುರ ದಾನಮ್ಮನ ಪೂಜೆ 4 ವಾರ ಮಾಡ್ತೀನಿ ನೋಡ್ರಿ ನಾನು. ಈ ವಾರ ಮುಂದಿನ ವಾರ 4ನೇ ವಾರ ಮುತ್ತೈದೆನ ಮಾಡಿ ಮುಗಿಸ್ತೀವಿ ನೋಡ್ರಿ. 4 ವಾರ ನಾ ಮಾಡಕತ್ತು 7 ವರ್ಷ ಆಯ್ತು ನೋಡ್ರಿ ಫ್ರೆಂಡ್ಸ. ಈ ದಾನಮ್ಮ ದೇವಿ ಪೂಜೆ ಮಾಡಕತ್ತು ನನಗೆ ಭಾಳ ಒಳ್ಳೇದಾಗ್ಯದ ನೋಡ್ರಿ. ಈ ಪೂಜೆ ಮಾಡಕತ್ತಿಂದೆ ನಾ ಸೈಟ್ ತೊಗೊಂಡಿನಿ, ಸೈಟ್ ತೊಗೊಂಡು ಮನೆ ಕಟ್ಟಿ ನೋಡ್ರಿ. ನಿಮಗೆಲ್ಲ ಲೈಕ್ ಆಯ್ತಾನ ಹೇಳ್ರಿ. ನಾನು ಈ ಯಾರೆಲ್ಲ ನೀವು ಈ ದೇವಿಗೆ ಏನು ಹರಕೆ ಹೊರಬೇಕು ಹೊರ್ರಿ, ಎಲ್ಲರೂ ಚಂದಾಗೆ ಬೇಡ್ಕೋರಿ. ಯಾರ್ಯಾರು ಏನು ಬೇಡ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಯಾವ ದೇವರಿಗೆ ಏನು ಬೇಡ್ಕೋಬೇಕು ಬೇಡ್ಕೋರಿ ನೀವು. ದಾನಮ್ಮ ದೇವಿಗೆ ಏನು ಬೇಡಿದ ವರದಾನೇಶ್ವರಿ ವರ ಕೊಟ್ಟೆ ಕೊಡ್ತಾಳೆ ನೋಡ್ರಿ. ಸಕಲ ಪೂಜಿತೆ ತ್ರಿಕಾಲ ಪೂಜಿತೆ ನೋಡ್ರಿ ದಾನಮ್ಮ ದೇವಿ. ಅವ್ರಿಗೆ ಏನು ಬೇಡ್ಕೊಂಡಿದ್ರು ನಿಮ್ಗೆ ಈ ಹರಕೆ ಈಡೇರಿಸ್ತಾಳೆ ನೋಡ್ರಿ. ನಾನು ಹರಕೆ ಕಟ್ಕೊಂಡೆ, ಸೈಟ್ ತೊಗೊಂಡಿನಿ, ಸೈಟ್ ತೊಗೊಂಡು ಮನೆ ಕಟ್ಟಿನಿ. ನೀವೆಲ್ಲ ಏನೇನು ಹರಕೆ ಕಟ್ಕೋಬೇಕು ಕಟ್ಕೋರಿ. ಈ ದಾನಮ್ಮ ದೇವಿಗೆ ಏನು ಹರಕೆ ಕೊಡ್ತೀರಿ ಅದು ನಿಮ್ಗೆ ಈಡೇರಿಸ್ತಾಳೆ. ಯಾವ ಕೊರತೆ ಇದ್ರೂ ದೂರ ಮಾಡ್ತಾಳೆ ನೋಡ್ರಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗ್ಬೋದು, ನಮ್ಮ ಮನೆ ಇಲ್ಲಾಂದ್ರೆ ಮನೆ ಆಗ್ತದೆ, ಜಾಗ ಇಲ್ಲಾಂದ್ರೆ ಜಾಗ, ಹೊಲ ಏನು ಹಡಕೆ ಕಟ್ತೀರಿ ಹಡಿಕೆ ಈಡೇರಿಸುವಂಥ ತಾಯಿ ನೋಡ್ರಿ ಇವಳು. ತ್ರಿಕಾಲ ಪೂಜಿತೆ ವರದಾನೇಶ್ವರಿ ಗುಡ್ಡಾಪುರ ದಾನಮ್ಮ ದೇವಿಯವರು ಭಾಳ ಒಳ್ಳೇದ್ರಿ, ಪವರ್ಫುಲ್ ದೇವ್ರು ನೋಡ್ರಿ. ಈ ದೇವ್ರಿಗೆ ಬೇಡ್ಕೊಂಡ್ರೆ ನಮಗೇನೂ ಕಮ್ಮಿ ಮಾಡಲ್ಲ ನೋಡ್ರಿ. ಸಕಲ ಸೌಭಾಗ್ಯವತಿ ನೋಡ್ರಿ ಈಕಿ ದಾನಮ್ಮ ದೇವಿ. ಯಾರಿಗೆ ಏನು ಬೇಕೋ ಎಲ್ಲ ವರ ಕೊಡುವಂಥ ತಾಯಿ ನೋಡ್ರಿ. ನನಗೆ ಮಾತ್ರ ಈ ದೇವಿಗೆ ಎಂದು ನಡ್ಕೊಳಕತ್ತೀನಿ ನಾನು. 8ನೇ ಕ್ಲಾಸ್ಲಿಂದ ನಡ್ಕೊಳಕತ್ತೀನಿ ನೋಡ್ರಿ. ನನಗೆ ಕೈ ಬಿಟ್ಟಿಲ್ಲ ಈ ತಾಯಿ, ಒಳ್ಳೇದೇ ಮಾಡಿದ್ದಾಳೆ ನನಗೆ. ಇನ್ನೂ 17 ವಯಸ್ಸಿಗೆ ಮ್ಯಾರೇಜ್ ಆಗೈತಿ. ನನಗೇನು ಕಷ್ಟ ಅಂಬೋದೇ ಇಲ್ಲ ರೀ, ಯಾವ ಕಷ್ಟ ಇಲ್ಲ. ನಾನು 17 ವರ್ಷಕ್ಕೆ ಮದುವೆ ಆಗ್ಯದ. ಮದುವೆ ಆದರೆ 20 ವರ್ಷನೇ 3 ಮಕ್ಕಳು ಹಡ್ದೀನಿ ನೋಡ್ರಿ ನಾನು. 3 ಮಕ್ಕಳು ಆಗ್ಯಾವ ನನಗೆ. 21 ವರ್ಷ ಅನ್ನೋದ್ರಾಗೆ 3 ಮಕ್ಕಳು, ಆಪ್ರೇಷನ್ ಎಲ್ಲ ಆಗ್ಯಾದ ನೋಡ್ರಿ. ನನಗೇನು ಕೊರತೆನೇ ಇಲ್ಲರಿ. ಆಮೇಲೆ ನನಗೆ ಜಾಗ ತೊಗೊಂಡಿನಿ. 2ನೇ ಮಗು ಇದ್ದಾಗೆ ನಾನು ಜಾಗ ತೊಗೊಂಡಿನಿ. ಜಾಗ ತೊಗೊಂಡ ತಕ್ಷಣ 4 ವರ್ಷ ತುಂಬೋದ್ರಾಗೇ ನನಗೆ ಮನೆ ಆಗೈತೆ ರೀ. ಈ 9 ವರ್ಷ ಅನ್ನೋದ್ರಾಗೇ ಮನೆಯೂ ಆಯಿತು. ಈ ತಾಯಿ ಬಂದು ಸ್ವಂತ ಮನೆ ಒಳಗೆ ಪೂಜೆ ಮಾಡಿಸ್ಕೊತಾಳೆ ನೋಡ್ರಿ ಈ ದಾನಮ್ಮ ದೇವಿ. ಯಾರಿಗೆ ಕೇಳಿದವ್ರಿಗೆ ಕೇಳಿದ ವರ ಕೊಟ್ಟೇ ಕೊಡ್ತಾಳ್ರಿ ಈ ತಾಯಿ. ಯಾರಿಗೂ ಕೈ ಬಿಡೋಳು ಅಲ್ಲ ನೋಡ್ರಿ. ಯಾರೆಲ್ಲ ನೀವೇನು ಈ ಹರಕೆ ಕಟ್ತೀರಿ ಕಟ್ರಿ ಈ ದೇವಿಗೆ ಚೆಂದಾಗೆ ನೋಡ್ರಿ. ಯಾರೆಲ್ಲ ಏನು ಬೇಡ್ಕೋಬೇಕು ದೇವಿಗೆ ಬೇಡ್ಕೋರಿ, ನಿಮಗೂ ಪೂಜೆ ಸಕ್ಸಸ್ ಆಗೇ ಆಗ್ತದೆ. ಬೇಡ್ಕೊಡೋದು ಹರಕೆ ನೋಡ್ರಿ. ನೋಡ್ರಿ ಯಾವ ರೀತಿ ಪೂಜೆ ಮಾಡಿನಂತ ನೋಡ್ರಿ. ಯಾವ ರೀತಿ ಅಡುಗೆ ಏನೇನು ಮಾಡೀನಂದ್ರೆ ಫ್ರೆಂಡ್ಸ, ಹೋಳ್ಗೆ ಮಾಡೀನಿ, ಹೂರಣದ ಹೋಳ್ಗೆ, ಬ್ಯಾಳಿಗೆ ಹಾಕಿ ಹೂರಣದ ಹೋಳ್ಗೆ ಆಯಿತು, ಸಾಬುದಾನಿ ಹಪ್ಪಳ, ಚಿಪ್ಸು, ಬಜ್ಜಿ, ಕಡಲೆಬೇಳೆ ಚಟ್ನಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು, ತುಪ್ಪ ಇಷ್ಟು ಮಾಡಿ ನೋಡ್ರಿ. ಈ ಹಪ್ಪಳ ರೀ ನಾವು ಇದು ಬ್ಯಾಸ್ಗೆ ದಿನದಾಗ ಮಡಿಲಿಂದ ಮಾಡಿ ಇಟ್ಟಿರ್ತೀನಿ ರೀ ನಾನು. ಹಾಗೆ ಯಾವಾಗ ಮಾಡಿದ್ದಲ್ರಿ ಇವು, ಮಡಿಲಿಂದ ಮಾಡಿ ದೇವರಿಗೆ ಅಂತ ಎತ್ತಿಡ್ತೀನಿ ರೀ ನಾನು. ಶ್ರಾವಣದಾಗೆ ಪೂಜೆ ಮಾಡೋ ಹೊತ್ನಾಗೆ ಈ ಹಪ್ಪಳ ಕರಿತೀನಿ ರೀ. ಪೂಜೆಗೆ ತಾಯಿಗೆ ನೈವೇದ್ಯ ಆದಮೇಲೆ ನಾವು ತಿಂತೀವಿ ರೀ. ಇವು ಅನ್ಕಸ ನಾವು ಹಪ್ಪಳನೇ ಮುಟ್ಟಲ್ಲ ನೋಡ್ರಿ. ಮಡಿಲಿಂದ ಸ್ನಾನ ಮಾಡಿ ಹಪ್ಪಳ ಹಾಕಿದ್ರಿ. ಇವು ಸಾಬುದಾನಿ ಹಪ್ಪಳ, ಚಿಪ್ಸು ಇವೆಲ್ಲ ಸ್ನಾನ ಮಾಡಿ ಎತ್ತಿಟ್ಟಿರ್ತೀರಿ. ಇವಾಗ ಬಳಸ್ತೀನಲ್ರಿ, ಈಗ ದೇವ್ರಿಗೆ ನೈವೇದ್ಯ ಹಿಡಿದ ಮೇಲೆ ನಾವು ತಿನ್ನೋದ್ರಿ. ಅನ್ಕಸ ತಿನ್ನಲ್ಲ ನೋಡ್ರಿ ನಾವು. ಈ ರೀತಿ ಪೂಜೆ ಮಾಡಿ ನಾವು. ದಾನಮ್ಮ ದೇವಿ ಮುಖ ತೋರ್ಸ. ಇಲ್ಲೆಲ್ಲ ಸ್ವಲ್ಪ ಜಯ ಮಂಗಲಂ ಜಗದಂಬ
ದೇವರಿಗತೆ ಪ್ರೀತಿ ವೀರಭದ್ರನ ಪಡಿದಂತ ತ್ರಿಮೂಕ ಮಾತೆ ವಿದ್ರ ರೈತರ ಸೇವೆದಾತೆ ಬಹು ರುದ್ರಾಂಬಿಕೆಯಳೆ ಹಿಮಗೀರಿದಾತೆ ಜಯ ಮಂಗಲಂ ಜಗದಂಬ ನಿನ್ನ ನೆನ ತೆರೆದು ನೋಡು ಶ್ರೀ ಶಾರದಾಂಬ ಮನವೇ ಕರ್ಪುರದಾರತಿ ಅನುದೀನ ಗುರವಿಗೆ ಅನುರಾಧ ಭಕ್ತಿಯಲ್ಲಿ ಜನನ ಮರಣ ರಹಿತ ಗುರವಿಗೆ ಬೆಳಗಿದೆ ಜ್ಞಾನಪೂರ್ಣಂ ಜಗಂಜತಿ ನಿರ್ಮಲವಾದ ಮನವೇ ಕರ್ಪುರದಾರತಿ ಅಷ್ಟಾವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಗ. ನೋಡ್ರಿ ಇವತ್ ಮಾಡಿರೋ ಪೂಜೆ ನಿಮ್ಗೆ ಏನ್ರ ಲೈಕ್ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ರಿ. ನೋಡ್ರಿ ನಮ್ದು ಗುಡ್ಡಾಪುರದ ಅನಮ್ಮ ದೇವಿಗೆ ಯಾರೆಲ್ಲ ಏನೇನು ನೀವು ಕೇಳ್ಕೊಬೇಕಾಗಿತ್ತಂದ್ರೆ ಕೇಳ್ಕೋರಿ. ನೀವು ಕೇಳಿದ್ದು ವರ ಕೊಡ್ತಾಳ ತಾಯಿ ತ್ರಿಕಾಲ ಪೂಜಿತೆ ದಾನಮ್ಮ ದೇವಿ ಗುಡ್ಡಾಪುರ ವರದಾನೇಶ್ವರಿ ವರ ಕೊಡ್ತಾಳ. ನೀವ್ ಏನ್ ಕೇಳ್ಕೋಬೇಕು ಕೇಳ್ಕೋರಿ. ನಾನ್ ಏನ್ ಕೇಳ್ಕೊಂಡಿನಿ ನನಗೆಲ್ಲ ವರ ಕೊಟ್ಟಾಳ ನೋಡ್ರಿ. ಹಾಗಾಗಿ ನಾನು ಇವಾಗ 7 ವರ್ಷ ಆಯ್ತು ನೋಡ್ರಿ ಪೂಜೆ ಮಾಡಕತ್ತು. ನಾನು ಮಾಡಿದ್ದು ಪೂಜೆ ಪ್ರತಿಫಲ ಸಿಕ್ಕ ನೋಡ್ರಿ. ನೀವೇನಾದ್ರೂ ಕೇಳ್ಕೊತಿದ್ರೆ ಕೇಳ್ಕೊರಿ. ಈ ತಾಯಿ ದೊಡ್ಡ ಪವರ್ಫುಲ್ ನೋಡ್ರಿ ದೇವಿ. ಎಲ್ರು ಕೇಳ್ಕೊರಿ ಏನಂದಿದ್ದು. ಈ ರೆಸಿಪಿ ಈ ಪೂಜಾ ರೆಸಿಪಿ ಪೂಜೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ರಿ. ಇದೇ ಒಳ್ಳೆ ಕಮೆಂಟ್ನಾಗ ತಿಳಿಸ್ರಿ. ಪೂಜೆ ಲೈಕ್ ಆಗಿತ್ತಂದ್ರ ಕಮೆಂಟ್ ನಲ್ಲಿ ತಿಳಿಸ್ರಿ. ಮತ್ತ ಸಿಗೋಣ ಫ್ರೆಂಡ್ಸ್ ಮುಂದಿನ ರೆಸಿಪಿ ಒಳಗ. ಬಾಯ್.